ವಿದ್ಯಾರ್ಥಿಗಳೇ, ನಾವೀಗ ನಂಜುಂಡ ಕವಿ ಬರೆದ ನಾಡಸಿರಿ ಅನ್ನುವ ಕಾವ್ಯ ಭಾಗದ ಭಾವಾರ್ಥವನ್ನು ನೋಡೋಣ. ಅದಕ್ಕಿಂತ ಮೊದಲು ನಂಜುಂಡ ಕವಿಯ ಪರಿಚಯ ಮಾಡೋಣ. ಸಾಂಗತ್ಯದ ಗೇಯ ಛಂದಸ್ಸಿನಲ್ಲಿ ಕನ್ನಡ ನಾಡಿನ ವೀರಪುರುಷ ಕುಮಾರರಾಮನ ಜೀವನ ಕಥೆಯನ್ನು ಬರೆದಿರುವಂತಹ, ಜೀವನ ಕಾವ್ಯವನ್ನು ಬರೆದಿರುವಂತಹ ನಂಜುಂಡ ಕವಿ ಕುಮಾರರಾಮನ ಸಾಂಗತ್ಯ ಕುಮಾರರಾಮ ಚರಿತ ಅನ್ನುವಂತಹ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಈತನ ಕಾಲ ಸುಮಾರು 1525. ಈತ ಕನ್ನಡ ನಾಡಿನ ಇತಿಹಾಸ ಪುರುಷನೊಬ್ಬನ ವೀರಗಾಥೆಯನ್ನು ರಚಿಸಿ ಈತ ಕವಿಗಳಿಗಿಂತ ತಾನೇ ಭಿನ್ನ ಎಂದು ತೋರಿಸಿಕೊಂಡಿದ್ದಾನೆ. ಸಾಂಗತ್ಯದ ಕಾವ್ಯಗಳಲ್ಲಿ ರಾಮನಾಥ ಚರಿತಕ್ಕೂ ಒಂದು ಮಹತ್ವವಾದಂತಹ ಸ್ಥಾನವಿದೆ. ಕವಿ ತೋರುವ ಕನ್ನಡದ ಕಸುಬು, ಜನಜೀವನದ ಸಹಜ ಚಿತ್ರ, ನಾಡಿನ ಬಗೆಗೆ ಕವಿಗೆ ಇರುವಂತಹ ಅಭಿಮಾನ ಈ ಕಾವ್ಯದ ನಾಡಸಿರಿ ಅನ್ನುವಂಥ ಈ ಕಾವ್ಯ ಭಾಗದ ಮುಖ್ಯವಾದಂತಹ ಗುಣಗಳು. ಈಗ ನಾವು ಕಾವ್ಯವನ್ನು ನೋಡೋಣ. ಮೊದಲ ಸಾಲು ನೋಡಿ. ಆ ಮೇರುಗಿರಿಯ ದಕ್ಷಿಣ ಭಾಗದೊಳ್ ಅಭಿರಾಮತೆ ಒಡೆದೆಸೆದಿರ್ಪ ಭೂಮಿಗಳ ಎಡೆಯೊಳ್ ಇರ್ಪುದು ಕರ್ನಾಟ ಮಹೀಮಂಡಲ ಗಾಡಿವೆತ್ತು. ನಂಜುಂಡ ಕವಿ ಹೇಳ್ತಾರೆ, ಈ ನಾಡು, ನಮ್ಮ ಕನ್ನಡ ನಾಡು ಹೇಗೆ ಇದೆ ಅಂದರೆ, ಆ ಮೇರುಗಿರಿಯ, ಆ ಮೇರು ಪರ್ವತದ, ಆ ಎತ್ತರವಾದಂತಹ, ಶ್ರೇಷ್ಠವಾದಂತಹ, ಉನ್ನತವಾದಂತಹ ಆ ಒಂದು ಪರ್ವತದ ದಕ್ಷಿಣ ಭಾಗದಲ್ಲಿ ಅಭಿರಾಮತೆ ಒಡೆದೆಸೆದಿರ್ಪ. ಅಭಿರಾಮತೆ ಅಂದರೆ ಸೊಗಸಾಗಿ ಇರುವಂತಹ, ಅಭಿರಾಮತೆ ಪಡೆದು ಸೊಗಸಾಗಿ ಇರುವಂತಹ ಈ ಭೂಮಿಯಲ್ಲಿ ಇರುವಂತಹ ಈ ಒಂದು ಭೂಪ್ರದೇಶ ಅಂದರೆ ಕನ್ನಡ ನಾಡು ಯಾವ ರೀತಿ ಇದೆ ಅಂದರೆ, ಈ ಭೂಪ್ರದೇಶದ ಪಕ್ಕದಲ್ಲಿಯೇ ಕರ್ನಾಟಕ ಅನ್ನುವಂತಹ ಒಂದು ಮಹಿಮಂಡಲ ಅಂದರೆ ಮಹಿ ಅಂದರೆ ಭೂಮಿ. ಈ ಭೂಮಂಡಲವು ಗಾಡಿವೆತ್ತು ಅಂದರೆ ಸೊಬಗಿನಿಂದ ಕೂಡಿರುವುದು, ಚೆಲುವಿನಿಂದ ಕೂಡಿರುವುದು. ಆ ಮೇರು ಪರ್ವತದ ದಕ್ಷಿಣ ಭಾಗದಲ್ಲಿ ಸುಂದರವಾಗಿ ಶೋಭಿಸ್ತಾ ಇರುವಂತಹ ಭೂಪ್ರದೇಶದ ಪಕ್ಕದಲ್ಲಿಯೇ ಕರ್ನಾಟಕ ಎನ್ನುವಂತಹ ಒಂದು ಭೂಮಂಡಲವು ಚೆಲುವಿನಿಂದ ಕೂಡಿತ್ತು ಅಂತ ನಂಜುಂಡ ಕವಿ ಹೇಳ್ತಾರೆ. ಇನ್ನು ಪದ್ಯಭಾಗದ ಎರಡನೆಯ ಪದ್ಯಭಾಗವನ್ನು ನೋಡೋಣ. ಇದರಲ್ಲಿ ಏನು ಹೇಳ್ತಾರೆ, ಯಾವ ರೀತಿ ಇದೆ ನಮ್ಮ ನಾಡು ಅನ್ನುವಂಥದ್ದನ್ನು ಈ ರೀತಿ ವರ್ಣಿಸ್ತಾರೆ. ಕಾವೇರಿಯಿಂದ ಗೋದಾವರಿವರೆಗೂ ಇರ್ದಾ ವಸುಧಾ ತಳ ವಳಯ ಭಾವಿಸೆ ಕರ್ನಾಟ ಜನಪದ ವದನ ಆವನ್ ಒಲಿದು ಬಣ್ಣಿಸುವನು. ಅಂದರೆ ಇಲ್ಲಿ ಕವಿ ಹೇಳ್ತಾರೆ, ಈ ನಮ್ಮ ನಾಡು ಅನ್ನುವಂಥದ್ದು ಕಾವೇರಿಯಿಂದ ಗೋದಾವರಿಯವರೆಗೆ ಇದೆ. ಅಲ್ಲಿಯವರೆಗೆ ಅಂದರೆ ಕಾವೇರಿಯಿಂದ ಗೋದಾವರಿಯವರೆಗೆ ನೆಲೆಸಿರುವಂತಹ ಈ ಕರ್ನಾಟ ವಸುಧಾ ತಳವಳಯಂ ಭಾವಿಸೆ ಅಂದರೆ ವಸುಧೆ ಅಂದರೆ ಭೂಮಿ, ಅಂದರೆ ಕಾವೇರಿಯಿಂದ ಗೋದಾವರಿಯವರೆಗೆ ನೆಲೆಸಿರುವಂತಹ ಈ ಕರ್ನಾಟಕ ಭೂಪ್ರದೇಶದ ಭಾಗದಲ್ಲಿ ವಾಸಿಸುವಂತಹ ಕರ್ನಾಟ ಜನಪದರನ್ನು ಅಂದರೆ ಈ ಜನರ ಕುರಿತು ಯಾವ ಕವಿ ತಾನೇ ಬಣ್ಣಿಸಲು ಆವನ್ ಒಲಿದು ಬಣ್ಣಿಸುವನು ಅಂದರೆ ಯಾರಿಂದ ತಾನೇ ವರ್ಣಿಸಲು ಸಾಧ್ಯ. ಅಂದರೆ ಈ ನಮ್ಮ ಕರ್ನಾಟಕ ಅನ್ನುವಂಥದ್ದು, ಕರ್ನಾಟಕ ಕಾವೇರಿಯಿಂದ ಗೋದಾವರಿಯವರೆಗೆ ನೆಲೆಸಿರುವಂತಹ ಈ ಕರ್ನಾಟಕ ಭೂಪ್ರದೇಶದ ಭಾಗದಲ್ಲಿ ವಾಸಿಸ್ತಾ ಇರುವಂತಹ ಜನಪದರನ್ನು, ಅವರ ಕುರಿತು ಯಾವ ಕವಿ ತಾನೇ ವರ್ಣಿಸಲು ಸಾಧ್ಯ ಅಂತ ಇಲ್ಲಿ ನಂಜುಂಡ ಕವಿ ಹೇಳ್ತಾರೆ. ಮುಂದಿನ ಭಾಗದಲ್ಲಿ ಗಮನಿಸಿ. ಈಗ ಭೂರಮ್ಮೆ ಉಟ್ಟೊಲ್ಲದಿಟ್ಟ ದುಕೂಲದ ಸೀರೆಗಳಂತೆ ಕಂಗೊಳಿಪ ಭೂರಿ ನದಿಗಳು ಆ ಕರ್ನಾಟ ಭೂಮಿಯಳು ಓರಂತೆ ಪರಿದೆಸೆದಿಹವು. ಅಂದರೆ ಈ ಕರ್ನಾಟಕದಲ್ಲಿ ಭೂರಮೆ ಅಂದರೆ ಭೂದೇವಿ, ಅವಳು ಉಟ್ಟು ಒಲ್ಲದೇ ಇಟ್ಟ ಅಂದರೆ ಈ ಭೂಪ್ರದೇಶ ಹೇಗಿದೆ, ನಮ್ಮ ಪ್ರಕೃತಿಯ ವರ್ಣನೆಯನ್ನು ಮಾಡ್ತಾರೆ. ಹೇಗೆ ಈ ಭೂದೇವಿಯು ಒಂದು ಸಲ ಒಂದು ಸೀರೆಯನ್ನು ಉಡ್ತಾಳಂತೆ, ಅದು ಬೇಡ ಅಂತ ತೆಗೆದಿರ್ತಾಳಂತೆ, ಆ ಸೀರೆ ಬೇಡ ಬೇರೆ ಉಡುವ ಅಂತ. ಆ ರೀತಿ ಅಂದರೆ ಭೂದೇವಿಯು ಉಟ್ಟು ಬೇಡ ಎಂದು ತೆಗೆದಿಟ್ಟ ದುಕೂಲ ಅಂದರೆ ರೇಷ್ಮೆಯ ಸೀರೆಗಳಂತೆ ಕಂಗೊಳಿಪವು ಭೂರಿ ನದಿಗಳು ಅಂದರೆ ಆ ರೀತಿಯಲ್ಲಿ ಭೂರಿ ನದಿಗಳು, ದೊಡ್ಡ ದೊಡ್ಡ ನದಿಗಳು ಕಂಗೊಳಿಸ್ತಾ ಇದೆ. ಇಂಥದೇ ನದಿಗಳು ಕರ್ನಾಟ ಭೂಮಿಯಳು ಓರಂತೆ ಪರೆದು ಎಸೆದಿಹವು. ಅಂದರೆ ಇಂಥದೇ ನದಿಗಳು ಈ ಕರ್ನಾಟಕ ಭೂಮಿಯಲ್ಲಿ ಅಲ್ಲಲ್ಲಿ ಪರಿದೆಸೆದಿಹವು
ಅಲ್ಲಲ್ಲಿ ಶೋಭಿಸ್ತಾ ಇತ್ತು. ಅಂದರೆ ಕರ್ನಾಟಕದಲ್ಲಿರುವಂತಹ ಹರಿತಾ ಇರುವಂತಹ ನದಿಗಳೆಲ್ಲ ಸಮೃದ್ಧವಾಗಿ ಒಳ್ಳೆ ಮೈ ತುಂಬಿಕೊಂಡು ಹರಿಯುತ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಇದೆ ಇಲ್ಲಿಯ ನದಿಗಳು ಅನ್ನೋದನ್ನು ನಂಜುಂಡ ಕವಿ ಹೇಳ್ತಾರೆ. ಮುಂದಿನ ಭಾಗವನ್ನು ಗಮನಿಸಿ. ಶರಧಿಯನು ಒಲಿದು ಅಮರ್ದು ಅಪ್ಪಲ ತೊರೆವಣ್ಗಳು ಇರದೆ ನೀಡಿದ ಕೈಗಳಂತೆ ಕರಮೆಸೆದಿಪ್ಪವು ಪರಿಕಾಲ್ಗಳ ನಾಡ ಸಿರಿಯನ್ ಅದೇನ ಬಣ್ಣಿಪೆನು. ಅಂದರೆ ನಂಜುಂಡ ಕವಿ ಹೇಳ್ತಾರೆ, ಇಲ್ಲಿರುವಂತಹ ಒಂದು ಈ ನದಿಗಳು ಯಾವ ರೀತಿ ಹರಿತಾ ಇವೆ ಅಂದರೆ, ಈ ತುಂಬಿ ಹರಿಯುವಂತಹ ಈ ನದಿ ಎಂಬ ತೊರೆವೆಣ್ಣು ಆಕೆ ತನ್ನ ಎರಡೂ ಕೈಗಳನ್ನು ಇರದೆ ನೀಡಿದ ಕೈಗಳಂತೆ ತನ್ನ ಎರಡೂ ಕೈಗಳನ್ನು ಚಾಚಿ ಅವಳೇನು ಮಾಡ್ತಾಳೆ, ಶರದಿಯನ್ನು ಒಲಿದು ಅಪ್ಪುವ ಹಾಗೆ ತುಂಬಿ ಹರಿಯುವಂತಹ ನದಿ ಅನ್ನುವಂತಹ ಈ ತೊರೆ ಅನ್ನುವಂತಹ ಒಂದು ಹೆಣ್ಣು ತನ್ನ ಎರಡೂ ಕೈಗಳನ್ನು ಚಾಚಿಕೊಂಡು ಅವಳು ಸಮುದ್ರವನ್ನು ಒಲಿದು ಅಪ್ಪಿಕೊಳ್ಳುವಂತೆ ತನ್ನ ಇನಿಯನಾದಂತಹ ಸಮುದ್ರವನ್ನು ಈ ನದಿ ಅನ್ನುವಂತಹ ಹೆಣ್ಣು ಒಲಿದು ಆಕೆ ಪ್ರೀತಿಯಿಂದ ಆತನನ್ನು ಅಪ್ಪಿಕೊಳ್ಳುವ ಹಾಗೆ ಶೋಭಿಸ್ತಾ ಇದ್ದವು. ಕರಮಿ ಎಸೆದಿಪ್ಪವು, ಎಸೆಯುವುದು ಅಂದರೆ ಶೋಭಿಸು. ಈ ರೀತಿ ಇಲ್ಲಿಯ ನದಿಗಳು ಶೋಭಿಸ್ತಾ ಇದ್ವು. ಹಾಗೆ ಪರಿಕಾಲ್ಗಳು ಅಂದರೆ ಅಲ್ಲಿರುವಂತಹ ಕಾಲುವೆಗಳು ಅವುಗಳು ಈ ಕಾಲುವೆಗಳು ಯಾವ ರೀತಿ ಇದೆ ಅಂದರೆ ಅವುಗಳ ಒಂದು ಶ್ರೀಮಂತಿಕೆಯನ್ನು, ಆ ಸಿರಿ ಅಂದರೆ ಶ್ರೀಮಂತಿಕೆ, ಅದನ್ನು ಏನ ಬಣ್ಣಿಪೆನು ಅಂದರೆ ಅಲ್ಲಿರುವಂತಹ ಕಾಲುವೆಗಳು ಅದರ ಶ್ರೀಮಂತಿಕೆಯನ್ನು ಹೇಗೆ ತಾನೇ ಬಣ್ಣಿಸಲಿ ಅಂತ ಇಲ್ಲಿ ನಂಜುಂಡ ಕವಿ ಹೇಳುತ್ತಾರೆ. ಇನ್ನು 5ನೆಯ ಈ ಕಾವ್ಯ ಭಾಗವನ್ನು ಗಮನಿಸಿ. ನಂದನದಂತೆ ನೋಳ್ಪರ ಕಣ್ಗಳಿಗಾನಂದವನಿರದೆ ಪುಟ್ಟಿಸುತ್ತ ಬಿಡದೆ ಕುಂದದ ಫಲತತಿಯಿಂದ ಮೆರೆವ ವನವೃಂದದಿಂದೆಸೆಯುವುದಾ ಭೂಮಿ. ಅಂದರೆ ಈ ಪ್ರದೇಶ, ಈ ನಮ್ಮ ನಾಡು ಯಾವ ರೀತಿ ಇದೆ ಅಂದರೆ ಆ ಪ್ರದೇಶದಲ್ಲಿ ಕುಂದದೇ ಇರುವಂತಹ ಫಲಗಳು ಇವೆ, ಬಾಡಿ ಹೋಗದೇ ಇರುವಂತಹ ಫಲಗಳು, ಕುಂದದಿರುವ ಫಲ ಸಮೂಹಗಳಿಂದ ಕೂಡಿ ಶೋಭಿಸ್ತಾ ಇರುವಂತಹ ಈ ನಂದನವನವು ನೋಳ್ಪರ ಕಣ್ಣುಗಳಿಗೆ, ನೋಡುವವರ ಕಣ್ಣುಗಳಿಗೆ ಆನಂದವನ್ನು ಹುಟ್ಟಿಸ್ತಾ ಇತ್ತುವಂತೆ. ಈ ಫಲತತಿಯಿಂದ ಕೂಡಿರುವಂತಹ, ಈ ಫಲ ಸಮೂಹಗಳಿಂದ ಕೂಡಿ ಶೋಭಿಸ್ತಾ ಇರುವಂತಹ ಈ ಒಂದು ನಂದನವನ ಅನ್ನುವಂಥದ್ದು ಸ್ವರ್ಗದ ಒಂದು ಸ್ವರ್ಗದ ಉದ್ಯಾನವನದಂತೆ ಶೋಭಿಸ್ತಾ ಇರುವಂತಹ ಈ ಇಂದ್ರನ ನಂದನವನವನ್ನು ಹೋಲ್ತಾ ಇತ್ತು. ಅಂದರೆ ಎಲ್ಲಿರುವಂತಹ ಈ ಭೂಮಿಯಲ್ಲಿ, ಈ ನಾಡಿನಲ್ಲಿ ಇರುವಂತಹ ಈ ಒಂದು ಉದ್ಯಾನವನವು ಅದು ಇಂದ್ರನ ತೋಟದಲ್ಲಿರುವಂತಹ ಉದ್ಯಾನವನದಂತೆ ಎಲ್ಲಿರುವಂತಹ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಈ ಭೂಮಿಯೂ ಕೂಡ, ಈ ಉದ್ಯಾನವನವೂ ಕೂಡ ಕುಂದದೇ ಇರುವಂತಹ, ಅಂದರೆ ಬಾಡದೇ ಇರುವಂತಹ, ಹಾಳಾಗದೇ ಇರುವಂತಹ ಫಲ ಸಮೂಹಗಳಿಂದ ಕೂಡಿ ಮೆರೆಯುತ್ತಾ ಇತ್ತು. ವನವೃಂದದಿಂದ ಎಸೆಯುವುದು ಆ ಭೂಮಿ. ಇಲ್ಲಿನ ನಾಡು ಈ ಪ್ರದೇಶದಲ್ಲಿರುವಂತಹ ಕುಂದದೇ ಇರುವಂತಹ ಫಲ ಸಮೂಹಗಳಿಂದ ಕೂಡಿ ಶೋಭಿಸ್ತಾ ಇರುವಂತಹ ಆ ನಂದನವನವು ಇಂದ್ರನ ನಂದನವನವನ್ನು ಮೀರಿಸ್ತಾ ಇತ್ತು ಅನ್ನೋದನ್ನು ನಂಜುಂಡ ಕವಿ ಹೇಳ್ತಾರೆ. ಮುಂದೆ ಈ ಉದ್ಯಾನವನದಲ್ಲಿ ಯಾವುದೆಲ್ಲ ಫಲಗಳು ಇದ್ದವು ಅನ್ನುವಂಥದ್ದನ್ನು ನೋಡಿ. ನಾರಿಕೇಳ, ಆಮ್ರ, ಪನಸ, ಕದಳಿ, ಖರ್ಜೂರ, ಚಂದನ, ಚಂಪಕಗಳ ಆರಾಮದಿಂದ ರಂಜಿಸುತ್ತಿಹುದು ಕಣ್ಗೆ ಪಾರಣೆಯನು ಪಾಂಥಜನದ. ಅಂದರೆ ಇಲ್ಲಿರುವಂತಹ ಈ ಒಂದು ಉದ್ಯಾನವನದಲ್ಲಿ ಇರುವಂತಹ ಈ ತೋಟದಲ್ಲಿ ಇರುವಂತಹ ಎಳನೀರು, ನಾರಿಕೇಳ ಅಂದರೆ ಎಳನೀರು, ಆಮ್ರ ಮಾವಿನ ಹಣ್ಣು, ಹಾಗೆ ಪನಸ ಹಲಸು, ಕದಳಿ ಬಾಳೆ, ಹಾಗೆ ಖರ್ಜೂರ, ಚಂದನ, ಚಂಪಕ ಅಂದರೆ ಸಂಪಿಗೆ ಹೂ ಮುಂತಾದ ಹಲವು ಫಲಗಳಿಂದ ಕೂಡಿದಂತಹ ಈ ತೋಟವು ನೋಡುಗರ ಕಣ್ಣಿಗೆ ಆರಾಮದಿಂದ, ಒಳ್ಳೆಯ ರೀತಿಯಲ್ಲಿ, ಆರಾಮ ಅನ್ನುವಂಥ ತೋಟ ಅನ್ನುವಂಥ ಅರ್ಥವು ಬರ್ತದೆ, ಕಣ್ಣಿಗೆ ಸಂತಸವನ್ನು ನೀಡುವ ರೀತಿಯಲ್ಲಿ ರಂಜಿಸ್ತಾ ಇತ್ತು ಕಣ್ಗೆ ಪಾರಣೆಯನು ಪಾಂಥಜನದ.
ಅಂದರೆ ಈ ಒಂದು ತೋಟವು ಪಾರಣೆ ಅಂದರೆ ಮೃಷ್ಟಾನ್ನ ಭೋಜನ. ಈ ಒಂದು ಎಳನೀರಿನಿಂದ ಕೂಡಿರುವಂತಹ ಮಾವು, ಹಲಸು, ಬಾಳೆ, ಖರ್ಜೂರ, ಚಂದನ, ಹಾಗೆ ಸಂಪಿಗೆ ಇವುಗಳಿಂದ ಮುಂತಾದ ಅವುಗಳಿಂದ ಕೂಡಿರುವಂತಹ ಈ ಫಲಗಳಿಂದ ಕೂಡಿರುವಂತಹ ಈ ಒಂದು ತೋಟವು ನೋಡುಗರ ಕಣ್ಣಿಗೆ ಪಾರಣೆಯಂತೆ, ಮೃಷ್ಟಾನ್ನ ಭೋಜನದಂತೆ, ಪಾಂಥಜನ ಅಂದರೆ ನೋಡ್ತಾ ಇರುವಂತಹ ಜನರ ಕಣ್ಣಿಗೆ ಮೃಷ್ಟಾನ್ನ ಭೋಜನದ ಹಾಗೆ ರಂಜಿಸ್ತಾ ಇತ್ತು. ದೇವನದಿ ಮಾತೃಕಾ ಉರ್ವರೆಯಿಂದ ಅದು ದೇವಲೋಕವನ್ನು ಏಳಿಸುತ್ತಾ ಭೂವನಿತೆಯ ಧಾನ್ಯ ದಕ್ಷಯ ನಿಧಿಯಂ ತಾವಗಮೆಸೆದಿರುತ್ತಿಹುದು. ಅಂದರೆ ಈ ಒಂದು ನಮ್ಮ ನಾಡು ಕರ್ನಾಟಕ ನಾಡು, ಕನ್ನಡ ನಾಡು ಯಾವ ರೀತಿ ಶೋಭಿಸ್ತಾ ಇತ್ತು ಅಂದರೆ ದೇವನದಿಗಳಿಂದ ಕೂಡಿರುವಂತಹ ಈ ಭೂಮಿ, ದೇವನದಿ ಮಾತೃಕಾ ಉರ್ವರೆ ಅಂದರೆ ಬೇಡಿದಷ್ಟು ಮಳೆಯಾಗುವಂತಹ ಈ ಭೂಮಿ, ಅಂದರೆ ಮಳೆ ನೀರಿನಿಂದಲೇ ಫಲವತ್ತಾಗುವಂತಹ ಈ ಒಂದು ಭೂಮಿ ಅಂದರೆ ದೇವನದಿ, ಹಾಗೆ ನದಿ ಮಾತೃಕೆ ಮತ್ತು ದೇವ ಮಾತೃಕ ಅನ್ನುವಂಥ ಎರಡು ಬಗೆಯ ಬೆಳೆಗಳು ಅವುಗಳಿರುವಂತಹ ಒಂದು ನಮ್ಮ ಈ ಭೂಮಿಯಲ್ಲಿ, ಈ ಕನ್ನಡ ನಾಡಿನಲ್ಲಿ ದೇವನದಿಗಳಿಂದ ಕೂಡಿರುವಂತಹ ಈ ಭೂಮಿ ಎನ್ನುವಂತಹ ವನಿತೆ ಧಾನ್ಯದ ಅಕ್ಷಯ ನಿಧಿಯನ್ನು ಹೊಂದಿ ದೇವಲೋಕವನ್ನೇ ಭೂಮಿಗೆ ತರಿಸಿದಂತೆ ಯಾವಾಗಲೂ ಕೂಡ ಶೋಭಿಸ್ತಾ ಇತ್ತು. ಈ ಭೂವನಿತೆಯು ಈ ರೀತಿ ನಮಗೆ ಶೋಭಿಸ್ತಾ ಇದ್ಲು. ಆ ಭೂವನಿತೆ, ದೇವನದಿಗಳಿಂದ ಕೂಡಿರುವಂತಹ ಈ ಭೂಮಿ ಎನ್ನುವಂತಹ ವನಿತೆ ಧಾನ್ಯದ ಅಕ್ಷಯ ನಿಧಿಯನ್ನು ಹೊಂದಿ ದೇವಲೋಕವನ್ನೇ ಭೂಮಿಗೆ ತರಿಸಿದಂತೆ ಯಾವಾಗಲೂ ಶೋಭಿಸ್ತಾ ಇತ್ತು. ಇಲ್ಲಿ ಕರ್ನಾಟಕ ಅನ್ನುವಂಥ ನಂಜುಂಡ ಕವಿಯ ಕಾಲದಲ್ಲಿ ಸಮೃದ್ಧವಾಗಿ ಕೂಡಿದಂತಹ ಒಂದು ನದಿ ಬೆಳೆಗಳಿಂದ ಕೂಡಿತ್ತು ಅನ್ನೋದನ್ನು ಇಲ್ಲಿ ಕವಿಯ ಈ ಒಂದು ವರ್ಣನೆಯಿಂದ ನಾವು ಗಮನಿಸಬಹುದು. ಎಳೆಯಳು ಎಲ್ಲೆಲ್ಲಿ ನೋಡಿದರೂ ಯಾವ ರೀತಿ ಇತ್ತು? ಅಳಿಯಿಲ್ಲದ ಅಂಬುಜವಿಲ್ಲದ ಕೊಳನಿಲ್ಲದ ಆರಾಮ, ವಿಲಸಿತ ರಾಮನಿವಿಲ್ಲದ ಕಾಲೂರ್ಗಳು ಎಳೆಯಳು ಎಲ್ಲೆಲ್ಲಿ ನೋಡಿದರು. ಈ ಭೂಪ್ರದೇಶದಲ್ಲಿ ಯಾವ ರೀತಿ ಇತ್ತು? ಒಂದೊಂದು ನದಿಗಳು, ಒಂದೊಂದು ಉದ್ಯಾನವನಗಳು ಯಾವ ರೀತಿ ಶೋಭಿಸ್ತಾ ಇತ್ತು ಅಂದರೆ ಇಲ್ಲಿ ಅಳಿಯಿಲ್ಲದ ಅಂಬುಜ, ಅಳಿ ಅಂದರೆ ದುಂಬಿಗಳ ಸಮೂಹ ಇಲ್ಲದೇ ಇರುವಂಥ ಅಂಬುಜಗಳನ್ನೇ ಕಾಣಲಿಕ್ಕಿಲ್ಲಂತೆ. ಅಂಬುಜವಿಲ್ಲದ ಕೊಳ ಅಂದರೆ ಈ ದುಂಬಿಗಳಿಂದ ಕೂಡಿರುವಂತಹ ತಾವರೆ, ಅವುಗಳು ಇಲ್ಲದೇ ಇರುವಂಥ ಕೊಳಗಳನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂಬುಜವಿಲ್ಲದ ಕೊಳನಿಲ್ಲದ ಆರಾಮ, ಕೊಳ ಇಲ್ಲದೇ ಇರುವಂತಹ ಆರಾಮ ಅಂದರೆ ತೋಟ, ಉದ್ಯಾನವನ, ಇವುಗಳಿಂದ ಶೋಭಿಸ್ತಾ ಇರುವಂತಹ ತೋಟಗಳು ಇಲ್ಲದೇ ಇರುವಂಥ ಕಾಲೂರುಗಳು ಅಂದರೆ ಆ ಊರುಗಳು, ಹಳ್ಳಿಗಳು ಎಲ್ಲಿ ಕೂಡ ಅಂದರೆ ಈ ಪ್ರದೇಶ ಹೇಗಿತ್ತು ಅಂದರೆ ಒಂದು ಚಿಕ್ಕ ಚಿಕ್ಕ ಹಳ್ಳಿಗಳೂ ಕೂಡ ತೋಟದಿಂದ ಕೂಡಿದಂತಹ ಕೊಳ ಅಥವಾ ಅಂಬುಜಗಳಿಂದ, ತಾವರೆಗಳಿಂದ ಕೂಡಿರುವಂತಹ ಕೊಳ, ಅವುಗಳನ್ನು ಉಳ್ಳಂತಹ ತೋಟ, ಆ ತೋಟಗಳನ್ನು ಉಳ್ಳಂತಹ ಊರುಗಳು ಅಂದರೆ ಎಲ್ಲ ಕಡೆಯೂ ಕೂಡ ಆ ಕೊಳ, ಒಂದು ಚಿಕ್ಕ ಹಳ್ಳಿಗಳು ಕೂಡ ತೋಟದಿಂದ ಕೂಡಿದಂತಹ ಕೊಳ ಇದ್ದುವು. ಆ ಕೊಳದಲ್ಲಿ ಕಮಲಗಳು ತುಂಬಿಕೊಂಡಿದ್ವು, ಆ ಕಮಲಗಳು ದುಂಬಿಗಳಿಂದ ಕೂಡಿದ್ವು ಅನ್ನುವಂಥ ಅಂದರೆ ಆ ರೀತಿಯ ವೈಭವ ಆ ಊರುಗಳಲ್ಲಿ ಇತ್ತು, ಕರ್ನಾಟಕದ ಊರುಗಳಲ್ಲಿ ಇತ್ತು. ಮುಂದೆ ಹೇಳ್ತಾರೆ ನೋಡಿ, ಪಲ್ಲವವಿಲ್ಲದ ಮಾವಿಲ್ಲದ ಮಲ್ಲಿಗೆ, ಮಲ್ಲಿಕಾ ಲತಿಕೆ ಇಲ್ಲದ ವನವಿಲ್ಲದ ಭೋಗಿಗಳು ಇಲ್ಲ ದೇಶದ ಎಡೆಯೊಳ್. ಅಂದರೆ ಈ ಭೂಪ್ರದೇಶದಲ್ಲಿ ಅಂದರೆ ಈ ಕನ್ನಡ ನಾಡಿನಲ್ಲಿ ಪಲ್ಲವವಿಲ್ಲದ ಪಲ್ಲವ ಅಂದರೆ ಚಿಗುರಿಂದ ಕೂಡಿದಂತಹ ಮಾವಿಲ್ಲದ ಮಲ್ಲಿಗೆ ಅಂದರೆ ಪ್ರತಿಯೊಂದು ಕಡೆಯಲ್ಲಿ ಕೂಡ ಮಾವಿನ ಮರಗಳಿದ್ವು. ಆ ಮಾವಿನ ಮರಗಳಿಗೆ ಮಲ್ಲಿಗೆಯ ಬಳ್ಳಿಗಳು ತಬ್ಬಿಕೊಂಡಿದ್ದವು. ಮಲ್ಲಿಗೆಯ ಬಳ್ಳಿಗಳು ಅಂದರೆ ಮಾವು, ಚಿಗುರಿಂದ ಕೂಡಿದಂತಹ ಮಾವು, ಮಲ್ಲಿಗೆಯ ಬಳ್ಳಿಗಳು ಆ ಮಾವಿನ ಮರಕ್ಕೆ ಹಬ್ಬಿಕೊಂಡಿದ್ವು. ಅಂತಹ ಒಂದು ಸೌಂದರ್ಯವನ್ನು ಆಸ್ವಾದಿಸದೆ ಇರುವಂತಹ ಭೋಗಿಗಳು ಅಲ್ಲಿಲ್ಲ. ಅಂದರೆ ಎಲ್ಲರೂ ಕೂಡ ಇಂತಹ ಒಂದು ಸೌಂದರ್ಯವನ್ನು ಆಸ್ವಾದಿಸುವಂತಹ ಭೋಗಿಗಳೇ ಎಲ್ಲ ಕಡೆಯೂ. ಭೋಗಿಗಳೆಂದರೆ ಸಂತೋಷವನ್ನು ಅನುಭವಿಸುವವರು. ಪಲ್ಲವವಿಲ್ಲದ ಮಾವಿಲ್ಲದ ಮಲ್ಲಿಗೆ, ಮಲ್ಲಿಕಾ ಲತಿಕೆ ಇಲ್ಲದ ವನವಿಲ್ಲದ ಭೋಗಿಗಳಿಲ್ಲ ದೇಶದ ಎಡೆಯೊಳ್. ಎಲ್ಲಿ ನೋಡಿದರೂ ಕೂಡ ಈ ಪ್ರದೇಶದಲ್ಲಿ, ಕನ್ನಡ ನಾಡಿನಲ್ಲಿ ಚಿಗುರಿನಿಂದ ಕೂಡಿರುವಂತಹ ಮಾವು, ಮಲ್ಲಿಗೆ, ಹಾಗೆ ಮಲ್ಲಿಗೆಯ ಬಳ್ಳಿಗಳಿಂದ ಕೂಡಿರುವಂತಹ ಮಾವಿನ ಮರಗಳು, ಇವುಗಳಿಂದ ಕೂಡಿರುವಂತಹ ಈ ಸೌಂದರ್ಯವನ್ನು ಆಸ್ವಾದಿಸ್ತಾ ಇರುವಂತಹ ಈ ಭೋಗಿಗಳೇ ಇಲ್ಲಿ ತುಂಬಿಕೊಂಡಿದ್ದಾರೆ ದೇಶದ ಎಡೆಯೊಳು. ಈ ಊರಿನ ಎಲ್ಲ ಕಡೆಯಲ್ಲೂ ಕೂಡ ಇಂತಹ ಭೋಗಿಗಳು ಇದ್ದಾರೆ.
ರಸಾಸ್ವಾದವನ್ನು ಮಾಡ್ತಾ ಇರುವಂತಹ ಒಂದು ಈ ಸಂತೋಷವನ್ನು ಹೊಂದುವಂತಹ ಭೋಗಿಗಳು ಇದ್ದಾರೆ. ಮುಂದಿನ ಭಾಗವನ್ನು ಗಮನಿಸೀಗ. ನಡೆವಕ್ಕಿ ನುಡಿವಕ್ಕಿ ಕೊಳರ್ವಕ್ಕಿ ಪೊಣರ್ವಕ್ಕಿ ಪಡಿಯರವಕ್ಕಿ ಕೇಳಿಸುವ ಗೆಡೆವಕ್ಕಿ ಗರಿ ಒಣ್ವಕ್ಕಿಗಳ ನೆಲದಡೆಯ ಬನದೊಳು ಇರುತಿಹವು. ಅಂದರೆ ಇಲ್ಲಿ ಈ ತೋಟದಲ್ಲಿ, ಬನದಲ್ಲಿ, ಉದ್ಯಾನವನದಲ್ಲಿ ಯಾವ ರೀತಿಯ ಹಕ್ಕಿಗಳು ಇದ್ದವು ಅನ್ನೋದನ್ನು ಹೇಳ್ತಾರೆ ಇಲ್ಲಿ. ನಡೆವಕ್ಕಿ, ನಡೆಯುವಂತಹ ಹಕ್ಕಿ ಹಂಸ. ಹಾಗೆ ನುಡಿವಕ್ಕಿ ಅಂದರೆ ಗಿಣಿ, ನುಡಿಯುವಂತಹ ಹಕ್ಕಿ. ಕೊಳರುವಕ್ಕಿ ಅಂದರೆ ಜೋಡಿ ಹಕ್ಕಿ. ಪೊಣರುವಕ್ಕಿ ಕೋಗಿಲೆಗಳು. ಇಲ್ಲಿ ವಕ್ಕಿ ಅಂದರೆ ಹಕ್ಕಿ, ನಡೆವಕ್ಕಿ, ನುಡಿವಕ್ಕಿ, ಕೊಳರ್ವಕ್ಕಿ, ಪೊಣರ್ವಕ್ಕಿ, ಪಡಿಯರವಕ್ಕಿ. ಅಂದರೆ ಇಲ್ಲಿರುವಂಥ ಹಕ್ಕಿಗಳು ಹಂಸಗಳಿರ್ಬೋದು, ಗಿಳಿಗಳಿರ್ಬೋದು, ಸಾರಸಗಳಿರ್ಬೋದು, ಪಡಿಯರವಕ್ಕಿ ಅಂದರೆ ಕೋಗಿಲೆ, ಈ ಕೋಗಿಲೆಗಳಿರ್ಬೋದು, ಇಂತಹ ಪಡಿಯರವಕ್ಕಿ. ಹಾಗೆ ವನದಲ್ಲಿ ಈ ಕೋಗಿಲೆಗಳು ಪಡಿಯರವಕ್ಕಿ ಅನ್ನುವಂಥದ್ದು ಅಂದರೆ ಪ್ರತಿಹಾರ ಅಂದರೆ ಕಾವಲು ಇರುವಂತಹ ಹಕ್ಕಿ ಅಂದರೆ ಇಲ್ಲಿ ಕೋಗಿಲೆಗೆ ಹೇಳುವಂಥದ್ದು. ಅಂದರೆ ಕೋಗಿಲೆ ಈ ತೋಟದಲ್ಲಿ ದ್ವಾರಪಾಲಕನ ಕೆಲಸವನ್ನು ನಿರ್ವಹಿಸ್ತದೆ ಅನ್ನುವಂಥದ್ದು ಒಂದು ಕವಿ ಸಮಯ. ಪಡಿಯರವಕ್ಕಿಯ ನಲ್ಕೆ ಕೋಕಿಲ ನಕ್ಕುಮ್ ಅನ್ನುವಂಥದ್ದು. ನಡೆವಕ್ಕಿ, ನುಡಿವಕ್ಕಿ, ಕೊಳರ್ವಕ್ಕಿ, ಪೊಣರ್ವಕ್ಕಿ, ಪಡಿಯರವಕ್ಕಿ, ಕೇಳಿಸುವ ಗೆಡೆವಕ್ಕಿ, ಗರಿ ಒಣವಕ್ಕಿಗಳು ಅಂದರೆ ನವಿಲುಗಳು. ಈ ನವಿಲುಗಳು, ಗೆಣೆವಕ್ಕಿಗಳು, ಪಕ್ಕಿಗಳು, ಚಕ್ರವಾಕಗಳು, ಗರಿಗಣುವಕ್ಕಿ. ಗರಿಗಳ ಅಂದರೆ ಅವುಗಳ ಗರಿಗಳಲ್ಲಿ ಕಣ್ಣಿನ ರೀತಿಯಲ್ಲಿ ಇರುವಂಥದ್ದು ನವಿಲನ್ನು ನೀವು ನೋಡಿರ್ಬೋದು, ಅದಕ್ಕೆ ಗರಿಗಣುವಕ್ಕಿ ಅಂತ ನವಿಲು. ಇಂತಹ ಒಂದು ಈ ವನದಲ್ಲಿ ಹಂಸಗಳಿರ್ಬೋದು, ಗಿಣಿಗಳಿರ್ಬೋದು, ಸಾರಸ ಹಕ್ಕಿಗಳಿರ್ಬೋದು, ಅದೇ ಕೊಕ್ಕರೆಗಳಿರ್ಬೋದು, ಜೋಡಿ ಹಕ್ಕಿಗಳು ಈ ಉದ್ಯಾನವನದಲ್ಲಿ ಇರುವಂತಹ ಕೆರೆಗಳಲ್ಲಿ ವಿಹರಿಸ್ತಾ ಇದ್ವು, ಕ್ರೀಡಿಸ್ತಾ ಇದ್ವು ಅನ್ನೋದನ್ನು ಇಲ್ಲಿ ನಂಜುಂಡ ಕವಿ ಹೇಳ್ತಾರೆ. ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ಅಲರ್ಧ ಅಂಬುಜದುಳ್ಳಲರ್ಧ ನೋಡಿದೊಡಾ ಕೊಳಗಳ ಶಾಲೀವನಗಳ ನೆಲೆವನೆಯಾಗಿಹುದೆಲ್ಲಿ ನೋಡಿದೊಡ ನೆಲನ್ ಅದನೇನ ಬಣ್ಣಿಪೆನು ಅಂತ ಇಲ್ಲಿ ಈ ಪದ್ಯ ಭಾಗದಲ್ಲಿ ಕವಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಇಲ್ಲಿರುವಂತಹ ಅಲರ್ಧ ಅಂಬುಜ, ಅಲರ್ಧ ಅಂದರೆ ಅರಳಿದ ಅಂಬುಜ, ತಾವರೆಗಳು. ಎಲ್ಲಿ ನೋಡಿದರೂ ಕೂಡ ಅಲರ್ಧ ಅಂಬುಜದುಳ್ಳ ಅಲರ್ಧ ಅಂದರೆ ಅರಳಿರುವಂತಹ ತಾವರೆ, ಅರಳಿರುವಂತಹ ನೈದಿಲೆಗಳಿಂದ ಕೂಡಿರುವಂತಹ ಕೊಳಗಳು. ಎಲ್ಲಿ ನೋಡಿದರೂ ಕೂಡ ತಾವರೆಗಳಿಂದ ಕೂಡಿರುವಂತಹ, ನೈದಿಲೆಗಳಿಂದ ಕೂಡಿರುವಂತಹ ಕೊಳಗಳು ಕಾಣಿಸ್ತಾ ಇದ್ವು. ಹಾಗೆ ಶಾಲಿವನಗಳು ಭತ್ತದ ಗಿಡಗಳಿಗೆ ಹೇಳುವಂಥದ್ದು, ಭತ್ತದ ಗದ್ದೆಗಳಿಗೆ ಹೇಳುವಂಥದ್ದು. ಭತ್ತದ ತೆನೆಗಳು, ಎಲ್ಲಿ ನೋಡಿದರೂ ಕೂಡ ಈ ತೆನೆಗಳಿಂದ ಕೂಡಿರುವಂತಹ ಭತ್ತಗಳು ಕಾಣಿಸ್ತಾ ಇದ್ವು. ಈ ಭತ್ತದ ಗದ್ದೆಗಳಿಗೆ ಆಶ್ರಯ ತಾಣವಾಗಿರುವಂತಹ ಈ ನೆಲೆವನೆ ಅಂದರೆ ಆಶ್ರಯ ತಾಣವಾಗಿರುವಂತಹ ಈ ನೆಲ, ಇದನ್ನು ಹೇಗೆ ತಾನೇ ನಾನು ಬಣ್ಣಿಪೆನು, ಆ ಅದನ್ನು ಏನು ಬಣ್ಣಿಪೆನು, ಅದನ್ನು ಹೇಗೆ ತಾನೇ ನಾನು ವರ್ಣಿಸಲಿ ಅಂತ ಇಲ್ಲಿ ನಂಜುಂಡ ಕವಿ ಹೇಳ್ತಾರೆ. ಅರಳಿರುವಂತಹ ತಾವರೆ, ಅರಳಿರುವಂತಹ ನೈದಿಲೆಗಳಿಂದ ಕೂಡಿದಂತಹ ಕೊಳಗಳು ಮತ್ತು ಭತ್ತದ ಗದ್ದೆಗಳಿಗೆ ತಾಣವಾಗಿರುವಂತಹ ಈ ನೆಲ, ಇದನ್ನು ನಾನು ಹೇಗೆ ವರ್ಣಿಸಲಿ ಎಂದು ನಂಜುಂಡ ಕವಿ ಹೇಳ್ತಾರೆ. ಮುಂದಿನ ಭಾಗವನ್ನು ಗಮನಿಸಿ. ನಡವಂಚೆ ನುಡಿವರಗಿಳಿ ನಲಿದಾಡುವ ಬೆಡಗಿನ ನವಿಲು ಕೂಗಿಡುವ ಪಡಿಯರವಕ್ಕಿ ಮೊರೆವ ಪರಮಗಳದ ಗಡಿಪವು ಪಥಿಕರನಲ್ಲಿ. ಅಂದರೆ ನಡವಂಚೆ, ನಡೆಯುತ್ತಾ ಇರುವಂತಹ ಅಂಚೆ ಅಂದರೆ ಹಂಸ. ನಡೆಯುವ ಅಂಚೆ, ನುಡಿಯುವ ಅರಗಿಳಿ, ನುಡಿಯುವಂತಹ ಆ ಒಂದು ಹಸಿರು ಬಣ್ಣದ ಗಿಳಿ, ನಲಿದಾಡುವಂತಹ ಬೆಡಗಿನ ನವಿಲು, ಹಾಗೆ ಕೂಗಿಡುವ ಪಡಿಯರವಕ್ಕಿ ಕೋಗಿಲೆ, ಕೂಗಿಡುವಂತಹ ಕೋಗಿಲೆ, ಇವುಗಳಿಂದ ಕೂಡಿರುವಂತಹ, ಇವುಗಳು ಮೊರೆವಂತಹ, ಕೂಗುವಂತಹ ಕೂಗು ಪರಮಗಳ ಅಂದರೆ ಪಥಿಕರು, ದಾರಿ ಹೋಕರು, ಅವರ ಮನಸ್ಸನ್ನು, ಆ ಪಥಿಕರನ್ನು, ಪರಮಗಳದ ಗಡಿಪವು ಪಥಿಕರನಲ್ಲಿ, ಪಥಿಕರು ಅಂದರೆ ದಾರಿ ಹೋಕರು, ಅವರ ಈ ದಾರಿ ಹೋಕರ ಅಂದರೆ ಈ ಪಕ್ಷಿಗಳು, ಹಂಸಗಳು, ನುಡಿಯುವಂತಹ ಗಿಳಿಗಳು ಇರ್ಬೋದು, ನಲಿದಾಡುವಂತಹ ಬೆಡಗಿನ ನವಿಲಿ ಇರ್ಬೋದು, ಕೋಗಿಲಿಡುವಂತಹ ಕೋಗಿಲೆಗಳಿರ್ಬೋದು, ಇವುಗಳ ಕೂಗು ದಾರಿ ಹೋಕರ ಮನಸ್ಸನ್ನು ಪರಮಗಳ ಗಡಿಪವು ಅಂದರೆ ಚಂಚಲಗೊಳಿಸಿ ಬಿಡ್ತವಂತೆ.
ಹಕ್ಕಿಗಳ ಕೂಗನ್ನು ಕೇಳಿದ ಕ್ಷಣ ಅಲ್ಲಿ ಹೋಗ್ತಾ ಇರುವಂತಹ ದಾರಿ ಹೋಕರಿದ್ದಾರಲ್ಲ, ಅವರು ಹೋಗ್ತಾ ಇರುವವರು ಕೂಡ ಅವರು ಮತ್ತೊಮ್ಮೆ ಅಲ್ಲಿ ನೋಡುವ ಹಾಗೆ ನಿಂತುಕೊಂಡು ಆ ಪಕ್ಷಿಗಳ ನವಿಲುಗಳ ಆ ನೃತ್ಯವನ್ನು, ಆ ಒಂದು ಕೋಗಿಲೆಗಳ ಆ ಒಂದು ಹಾಡನ್ನು ಕೇಳಿಸಿಕೊಂಡು ಅಲ್ಲೇ ನಿಂತು ಬಿಡ್ತಾ ಇದ್ರಂತೆ. ಮುಂದೇನಾಗ್ತದೆ ಅನ್ನೋದನ್ನು ನೋಡುವ. ಕಡಲುಗಳ ನಾಡ ಸಿರಿಯ ಮೊಗವ ನೋಡೆ ಬಿಡತೈದಂದು ಒಂದೇ ಬಿಡದೆ ಏಯ್ತಂದುವೆಂಬಂತೆ ಕಡೆಗೋಡಿಗಳಿಂದ ಮೆರೆವ ಬಲ್ಗೆರೆಗಳ ಪೊಡವೆಯಳು ಎಸೆದಿರುತಿಹವು. ಕಡಲುಗಳ ನಾಡ ಸಿರಿಯ ಮೊಗವ ನೋಡೆ, ಆ ಕಡಲುಗಳಿದ್ದಾವಲ್ಲ, ಸಮುದ್ರಗಳಿದ್ದಾವಲ್ಲ, ಅವುಗಳು ಈ ಕರ್ನಾಟಕದ ಒಂದು ಸಿರಿಯನ್ನು, ಆ ನಾಡ ಸಿರಿಯ ಮುಖವನ್ನು ನೋಡಲು ಬಂದವೋ ಎನ್ನುವ ಹಾಗೆ, ಸಮುದ್ರವೇ ಬಂದಿದೆಯೇನೋ ಅನ್ನುವ ಹಾಗೆ ಹಿರಿದಾದ ತೆರೆಗಳಿಂದ ಮೇರೆ ಮೀರಿ ಬಂದ ಹಾಗೆ ಕಂಗೊಳಿಸ್ತಾ ಇದ್ವು. ಕಡೆಗೋಡಿಗಳಿಂದ ಮೆರೆವ ಬಲ್ ತೆರೆಗಳು, ದೊಡ್ಡ ದೊಡ್ಡ ತೆರೆಗಳಿಂದ ಕೂಡಿರುವಂತಹ ಈ ಕಡಲುಗಳು, ಸಮುದ್ರಗಳು ಆ ನಾಡ ಸಿರಿಯನ್ನು ನಾನು ನೋಡ್ತೇನೆ ಅನ್ನುವ ರೀತಿಯಲ್ಲಿ ಅವುಗಳು ನೋಡಲು ಬಂದವೇನೋ ಎಂಬಂತೆ ದೊಡ್ಡ ದೊಡ್ಡ ತೆರೆಗಳಿಂದ ಮೇರೆ ಮೀರಿ ಬಂದಂತೆ ಕಂಗೊಳಿಸ್ತಾ ಇದ್ವು. ಹಾಗೆ ಮುಂದೆ ಹೇಳ್ತಾರೆ ನೋಡಿ, ಅಗೆವೊಯ್ಯುವ ಕಳೆಗೀಳುವ ಬೆದೆಯ ಬಿಚ್ಚುವ ನೀರ ಬಗೆಯರಿದೂಡುವ ಸ್ವಸ್ತಿಯ ತೆಗೆದ ನಡುವ ನಗೆ ಮೊಗದ ಪಾಮರಿಯರ ಬಗೆ ಬೆಡಗಾಗಿಹುದಲ್ಲಿ. ಈ ಕರ್ನಾಟಕದ ಸಿರಿಯನ್ನು ಅದನ್ನು ಏನೆಂದು ಬಣ್ಣಿಸಲಿ ಎನ್ನುವಲ್ಲಿಯೇ ನಂಜುಂಡಕವಿ ಹೇಳ್ತಾರೆ. ಅಂದರೆ ಇಲ್ಲಿಯ ಕೃಷಿ ಕೆಲಸ ಹೇಗಿತ್ತು, ಗದ್ದೆಗಳು ಹಸಿರಿಂದ ತುಂಬಿರುವಂತಹ, ಭತ್ತಗಳಿಂದ ಕೂಡಿರುವಂತಹ ಆ ಒಂದು ಕೆರೆಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾಯಿದ್ರು ನೋಡಿ. ಕೃಷಿ ಕೆಲಸದಲ್ಲಿ ನಿರತರಾಗಿರುವಂತಹ ಪಾಮರಿಯರು ಅಂದರೆ ಹೆಣ್ಣು ಮಕ್ಕಳು, ಆ ಹೆಣ್ಣು ಮಕ್ಕಳು ಅಗೆವೊಯ್ಯುವ ಅಂದರೆ ನಾಟಿ ಮಾಡುವಂತಹ, ಕಳೆಯನ್ನು ಕೀಳುವಂತಹ, ಬೆದೆಯ ಬಿಚ್ಚುವ ಅಂದರೆ ಬೆದೆಗೆ ಬಂದಿರುವಂತಹ ಬಿತ್ತನೆಗೆ ಹದವಾಗಿ ಇರುವ ಹಾಗೆ, ನೀರನ್ನು ಬಗೆಯರಿದೂಡುವ ನೀರನ್ನು ಉಣಿಸುವ ಬಗೆಯನ್ನು, ಸ್ವಸ್ತಿಯ ತೆಗೆವ ಅಂದರೆ ಆ ಸಸಿ ನೆಡುವಂತಹ ಕ್ರಮವನ್ನು ಅರಿತ ನಡುವ ನಗೆಮೊಗದ ಪಾಮರಿಯರು, ಆ ಸಸಿ ನೆಡುವಂತಹ ಕ್ರಮವನ್ನು ಅರಿತಂತಹ ಬಗೆಯೇ ಬೆರಗು ಮೂಡಿಸುವುದು. ಅಂದರೆ ಈ ಪಾಮರಿಯರು ಇದ್ದಾರಲ್ಲ, ಈ ಹೆಣ್ಣು ಮಕ್ಕಳಿದ್ದಾರಲ್ಲ, ಅವರು ಕೃಷಿ ಕೆಲಸದಲ್ಲಿ ತಲ್ಲೀನಗೊಂಡಿದ್ದಾರಂತೆ. ಅವರು ಹೇಗೆ ನಿರತರಾಗಿದ್ದಾರೆ, ಆ ಕೃಷಿ ಕೆಲಸದಲ್ಲಿ ನಿರತರಾಗಿದ್ದಾರೆ ಹೇಗೆ ಅಂದರೆ, ಆ ಹೆಣ್ಣುಮಕ್ಕಳು ನಾಟಿ ಮಾಡುವಂತಹ, ಕಳೆಯನ್ನು ಕೀಳುವಂತಹ, ಬಿತ್ತನೆಗೆ ಹದವಾಗಿ ನೀರು ಉಣಿಸುವಂತಹ ಬಗೆಯನ್ನು, ಸಸಿ ನೆಡುವಂತಹ ಕ್ರಮವನ್ನು ಅರಿತ ಬಗೆಯೇ ಆ ಹೆಣ್ಣುಮಕ್ಕಳು ಎಲ್ಲವನ್ನು ಮಾಡ್ತಾ ಇರುವಂತಹ ಒಂದು ಬಗೆ ರೀತಿಯೇ ಬೆರಗು ಮೂಡಿಸ್ತದೆ, ಆಶ್ಚರ್ಯವನ್ನು ಮೂಡಿಸ್ತದಂತೆ. ಹಾಗೆ ಮುಂದೆ ಹೇಳ್ತಾರೆ ನಂಜುಂಡಕವಿ ನೋಡಿ, ಅರವಟ್ಟಿಗೆಯೊಳ್ ನೀರೆರೆವ ನೀರೆಯರ ಅಂದರೆ ಅರವಟ್ಟಿಗೆಗಳು ಅಂದರೆ ನೀರನ್ನು ಕೊಡುವಂತಹ ಪಥಿಕರಿಗೆ, ದಾರಿ ಹೋಕರಿಗೆ ಅವರ ಮಾರ್ಗದ ಆಯಾಸವನ್ನು ನೀಗಿಸಲಿಕ್ಕಾಗಿ ಅಲ್ಲಲ್ಲಿ ಅರವಟ್ಟಿಗೆ ಅನ್ನುವಂಥ ಧರ್ಮಛತ್ರಗಳಲ್ಲಿ ಅಲ್ಲಿ ಬಾಯಾರಿದ ದಾರಿ ಹೋಕರಿಗೆ ನೀರನ್ನು ಕೊಡ್ತಾ ಇದ್ರಂತೆ. ನೀರನ್ನು ಕೊಡಲು ಹೆಣ್ಣು ಮಕ್ಕಳು ಇದ್ರಂತೆ. ಆ ಹೆಣ್ಣು ಮಕ್ಕಳು ಯಾವ ರೀತಿ ಇದ್ದರು ಅನ್ನೋದನ್ನು ಹೇಳ್ತಾರೆ. ಅರವಟ್ಟಿಗೆಯೊಳ್ ನೀರೆರೆವ ನೀರೆಯರ ಕಣ್ಣು ಯಾವ ರೀತಿ ಇತ್ತು ಅಂದರೆ, ಕಣ್ಣು ಒಂದು ದುಂಬಿಗಳ ಹಾಗೆ. ಕಣ್ಣು ಎಂಬ ದುಂಬಿಯು ದಾರಿ ಹೋಕರ ಪಥಿಕರ ಎದೆಗಳನ್ನು, ದಾರಿ ಹೋಕರ ಮನಸ್ಸನ್ನು ಆ ಮನ್ಮಥನ ಹೂಬಾಣಕ್ಕೆ ಗುರಿ ಮಾಡುತ್ತಿದೆ ಎನ್ನುವ ಹಾಗೆ ಆ ಹಳ್ಳಿಯ ಹೆಣ್ಣು ಮಕ್ಕಳ ಸೌಂದರ್ಯ ಇತ್ತು ಅನ್ನೋದನ್ನು ಇಲ್ಲಿ ನಂಜುಂಡಕವಿ ಹೇಳ್ತಾರೆ. ಈ ಅರವಟ್ಟಿಗೆಯಲ್ಲಿ ಆ ಧರ್ಮಕ್ಕಾಗಿ ಉಚಿತವಾಗಿ ನೀರನ್ನು ಕೊಡ್ತಾಯಿದ್ರು, ಪಾನಕವನ್ನು ಕೊಡ್ತಾಯಿದ್ರು, ಮಜ್ಜಿಗೆಯನ್ನು ಕೊಡ್ತಾಯಿದ್ರು. ಇಂತಹ ಪಾನೀಯಗಳನ್ನು ದಾರಿ ಹೋಕರಿಗೆ ಕೊಡುವಂತಹ ತಾತ್ಕಾಲಿಕ ಧರ್ಮಶಾಲೆಗಳಲ್ಲಿ ಹೆಣ್ಣು ಮಕ್ಕಳು ಇದ್ದರು. ಅವರ ಪರಮೆಗಳು ಅಂದರೆ ಪರಮೆಗಳು ದುಂಬಿಗಳು, ಕಣ್ಣುಗಳು ಎನ್ನುವಂತಹ ದುಂಬಿಗಳು ಅಲರ್ಗಣೆ ಪುಷ್ಪಬಾಣಗಳು ಇದ್ದ ಹಾಗೆ ಅವುಗಳು ಆ ಪುಷ್ಪಬಾಣಗಳು ಮನ್ಮಥನ ಹೂಬಾಣಕ್ಕೆ ಗುರಿ ಮಾಡ್ತಾ ಇವೆ. ಆ ದಾರಿ ಹೋಕರ ಮನಸ್ಸನ್ನು ಮನ್ಮಥನ ಹೂಬಾಣಕ್ಕೆ ಗುರಿ ಮಾಡ್ತಾ ಇವೆ. ಅಂದರೆ ಆ ಹೆಣ್ಣು ಮಕ್ಕಳ ಕಣ್ಣುಗಳು ಅನ್ನುವಂತಹ ದುಂಬಿಯು ದಾರಿ ಹೋಕರ ಮನಸ್ಸನ್ನು ಮನ್ಮಥನ ಹೂಬಾಣಕ್ಕೆ ಗುರಿ ಮಾಡ್ತಾ ಇವೆ ಅನ್ನುವ ಹಾಗೆ ಆ ಹಳ್ಳಿಯ ಹೆಣ್ಣು ಮಕ್ಕಳ ಸೌಂದರ್ಯವನ್ನು ಇಲ್ಲಿ ಕವಿ ವರ್ಣಿಸ್ತಾರೆ. ಮುಂದೆ ಹೇಳ್ತಾರೆ ನೋಡಿ, ಸರಸ ಸಾಹಿತ್ಯ ಸಂಗೀತ ಕಲಾ ಪ್ರೌಢಿ
ಹರೆಯ ರೂಪುಳ್ಳ ಜಾಣರಿಗೆ ಹರಣವನೀವ ನೀರೆಯರಲ್ಲದೆ ಅರಿಯದ ತರುಣಿಯರ ನಾಡೊಳಿಲ್ಲ. ಅಂದರೆ ಆ ನಾಡಿನಲ್ಲಿ ಇರುವವರು ಸಾಹಿತ್ಯ ಸಂಗೀತ ಮುಂತಾದಂತಹ ಕಲಾ ಪ್ರೌಢಿಮೆ ಅಂದರೆ ಕಲೆಗಳಲ್ಲಿ ಪ್ರೌಢಿಮೆಯನ್ನು ಹೊಂದಿರುವಂತಹ ಈ ಜಾಣ ತರುಣರಿಗೆ ತಮ್ಮ ಪ್ರಾಣವನ್ನೇ ಕೊಡುವಂತಹ ಹರೆಯ ರೂಪುಳ್ಳ ಜಾಣರಿಗೆ ಹರಣವನ್ನು ಹರಣ ಅಂದರೆ ಪ್ರಾಣವನ್ನೇ ಕೊಡುವಂತಹ ಈ ಹೆಣ್ಣು ಮಕ್ಕಳು ಇಲ್ಲಿದ್ದಾರೆ. ಅಂದರೆ ಸಾಹಿತ್ಯ ಸಂಗೀತದ ಈ ಕಲೆಗಳಲ್ಲಿ ಯಾರು ಪ್ರೌಢಿಮೆಯನ್ನು ಹೊಂದಿದ್ದಾರೋ ಅಂತಹ ತರುಣರಿಗೆ ಬೇಕಾದರೆ ಜೀವವನ್ನೇ ಕೊಡುವಂತಹ ಹುಡುಗಿಯರು ಆ ನಾಡಿನಲ್ಲಿದ್ದಾರೆ. ಅಂದರೆ ಆ ಕಲೆಯ ಜ್ಞಾನವಿಲ್ಲದೇ ಇರುವಂತಹ ತರುಣಿಯರು ಆ ನಾಡಿನಲ್ಲಿ ನೀರೆಯರು ಅಂದರೆ ತರುಣಿಯರು, ಹುಡುಗಿಯರು, ಅರಿಯದ ತರುಣಿಯರು ಅಂದರೆ ಈ ಕಲಾ ಪ್ರೌಢಿಮೆಯನ್ನು ಅರಿಯದೇ ಇರುವಂತಹ ಅಂದರೆ ಕಲಾ ಪ್ರೌಢಿಮೆ ಎಲ್ಲರಲ್ಲಿಯೂ ಇತ್ತು. ಸಾಹಿತ್ಯ ಸಂಗೀತ ಮುಂತಾದಂತಹ ಕಲೆಗಳಲ್ಲಿ ಪ್ರೌಢಿಮೆಯನ್ನು ಹೊಂದಿದಂತಹ ಜಾಣರಿಗೆ, ತರುಣರಿಗೆ ತಮ್ಮ ಪ್ರಾಣವನ್ನೇ ಕೊಡ್ತಾ ಇರುವಂಥ ಹುಡುಗಿಯರಿದ್ದರು. ಕಲೆಯ ಜ್ಞಾನವಿಲ್ಲದೇ ಇರುವಂಥ ಹುಡುಗಿಯರು ಆ ನಾಡಿನಲ್ಲಿ ಇರಲೇ ಇಲ್ಲ, ತರುಣಿಯರು ಆ ನಾಡೋಳು ಇಲ್ಲ ಅನ್ನೋದನ್ನು ಕವಿ ಹೇಳ್ತಾರೆ. ಕೊನೆಯದಾಗಿ ನಂಜುಂಡ ಕವಿ ಈ ರೀತಿ ಹೇಳ್ತಾರೆ ನೋಡಿ. ವೀರರಲ್ಲಣ ಹುದೆಗಳು ವಿತರಣ ಗುಣಹೂರರಲ್ಲದೆ ಲೋಭಿಗಳು ಸಾರ ಗುಣಗ್ರಾಹಿ ರಸಿಕರಲ್ಲದೆ ಉರ್ವಿಕಾರಿಗಳಿಲ್ಲ ನೆಲದೊಳು. ಅಂದರೆ ಈ ನಾಡಿನಲ್ಲಿ ವೀರರು ವಿತರಣ ಗುಣ ಶೂರರು ಅಂದರೆ ವೀರರಾದವರು, ವಿತರಣ ಗುಣ ಶೂರರು, ವಿತರಣ ಅಂದರೆ ದಾನ ಮಾಡುವವರು ವೀರರು ಇರ್ತಾಯಿದ್ರು, ವಿತರಣ ಗುಣ ಶೂರರು ಇದ್ದರು, ದಾನಿಗಳಿದ್ದರು, ಸಾರಗುಣ ಗ್ರಾಹಿಗಳಾದಂತಹ ರಸಿಕರೇ ಇದ್ದರು. ಎಲ್ಲಿಯೂ ಕೂಡ ಇಂಥವರೇ ಇದ್ದರು. ಆದರೆ ರಸಿಕರಲ್ಲದೆ ಉರ್ವಿಕಾರಿಗಳು ಇಲ್ಲ ನೆಲದೊಳು. ಈ ಹೇಡಿಗಳು, ಲೋಭಿಗಳು ಮೊದಲಾದಂತಹ ದುರ್ವಿಕಾರಿಗಳು, ರಸಿಕರಲ್ಲದೆ ದುರ್ವಿಕಾರಿಗಳು ಇಲ್ಲ, ದುರ್ವಿಕಾರಿಗಳು, ಲೋಭಿಗಳು ಈ ನಾಡಿನಲ್ಲಿ, ಈ ನೆಲದಲ್ಲಿ ಇಲ್ಲ ಅಂತ ಅಲ್ಲಿಯ ಜನರ ಬಗ್ಗೆ ಇಲ್ಲಿ ನಂಜುಂಡ ಕವಿ ಹೇಳ್ತಾರೆ. ಈ ನಾಡಿನಲ್ಲಿ ಎಲ್ಲಿ ನೋಡಿದರೂ ಕೂಡ ವೀರರೇ ಇದ್ದರು, ದಾನಶೂರಿಗಳೇ ಇದ್ದರು, ವಿತರಣೆ ಮಾಡುವಂತಹ ಶೂರರಿದ್ದರು, ಸಾರಗುಣ ಗ್ರಾಹಿ ರಸಿಕರೇ ಇದ್ದರು, ಹೇಡಿಗಳಾಗಲಿ ಲೋಭಿಗಳಾಗಲಿ ಇಂತಹ ಒಂದು ದುರ್ವಿಕಾರಿಗಳು ಎಲ್ಲಿಯೂ ಕೂಡ ಈ ನೆಲದಲ್ಲಿ ಇರಲಿಲ್ಲ ಅನ್ನೋದನ್ನು, ಅಂದರೆ ಅಲ್ಲಿಯ ಜನಪದರು ಹೇಗಿದ್ದರು, ಕನ್ನಡ ನಾಡಿನಲ್ಲಿ ಇರುವಂತಹ, ಕರ್ನಾಟಕದಲ್ಲಿ ಇರುವಂತಹ ಜನರು ಯಾವ ರೀತಿ ಇದ್ದರು, ಅಂದಿನ ಕಾಲದಲ್ಲಿ ಯಾವ ರೀತಿ ಇದ್ದರು ಅನ್ನೋದನ್ನು ಇಲ್ಲಿ ನಂಜುಂಡ ಕವಿ ಅಂದರೆ ಈ ಜನಪದರ ಕುರಿತು ಇಲ್ಲಿ ಕೊಂಡಾಡ್ತಾರೆ. ಮುಂದೆ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಂಜುಂಡ ಕವಿ ಬರೆದಂತಹ ಅಂದರೆ ಇಲ್ಲಿಯವರೆಗೆ ಇಟ್ಟಿದ್ದಾರೆ. ನಂಜುಂಡ ಕವಿ ಬರೆದಂತಹ ನಾಡಸಿರಿ ಅನ್ನುವಂಥ ಈ ಕಾವ್ಯ ಭಾಗದ ಭಾವಾರ್ಥ ಮುಕ್ತಾಯವಾಗ್ತದೆ. ಸರಿ ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಯಾವುದಾದ್ರೂ ಪಾಠ ಮಾಡಬೇಕು ಅಂತ ಇದ್ದರೆ ಕವಿಗಳ ಹೆಸರು ಅಥವಾ ಕೃತಿಕಾರರ ಹೆಸರನ್ನು ಬರೆದು ಒಂದು ಕಮೆಂಟ್ ಮಾಡಿ 2 ದಿವಸದಲ್ಲಿ ಪಾಠವನ್ನು ಮಾಡಿ ಹಾಕ್ತೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.